ನೀನು. ಆಯ್ತಪ್ಪ ನಗಾಡುದಿಲ್ಲ. ನೀನು ನಗಡದಂತ ಆಗಿದೆ. ನಾನು ಬಂದೆ. ಕಿಟಕಿ ಕಿಟಕಿ ನಿಮಗೆ ಹೋಗಿ ಹೋಗಿ ನೀ ಎಂತ ಮಾತಾಡ್ತೀರಿ ನೀವು? ಈ ಎನ್ನ ತನುವನು ತನು ವಿಷಯ ಬೇಡ, ಅವನಿಗೆ ತನು ವಿಷಯ ಬೇಡ. ತನು ಆಗೋದು ಕಟ್ಕೊಂಡ್ ಮತ್ತೆ ಅದ ಬಟ್ಟೆ ಪುಡ್ಸೋದ್ ಬೇಕಾ? ನಾಗ ಬಿಡೋದು ಚೊಕ್ಕ ಮಾಡ್ಕೊಳಕ ಬಿಡ್ಬೇಡ. ತನು ವಿಷಯ ಮತ್ತಿರಲಿ. ಬೇರೆ ನಿದ್ದೆ ಬಾರದೆ ಪಿತ್ತದಲ್ಲಿ ಸಾಕ ಸಾಕ ಅದಲ್ಲ ಸ್ವಾಮಿ. ಅಲ್ಲ ಅಲ್ಲಲ್ಲ ಹೌದು. ಎಂತ ಅಂದ್ರ ಆತ್ಮೀಯ ಮದುವೆ ಆಯ್ತಲ್ಲ. ಆಯ್ತು ಮದುವೆ ಆಯ್ತಾ? ಮದುವೆ ಆಯ್ತು, ಮದುವೆ ಆಗಿ ಊಟ ಆಯ್ತು. ನಿಜವಾಗಿ ಬಹಳ ಸಂತೋಷ ಆಯ್ತು ನನಗೆ. ನಾನು ಇಲ್ಲಿ ಬಂದ ಯಾಕಾಗಿ ಅವತ್ ನೋಡಿದಾಗ ಅವಳು ಇವಟ್ಟಿಗಿದ್ದವಳೆ, ಅವಳೆಲ್ಲ ಸಿಕ್ಕಿದ ನೋಡೋದು ಬಂದದ್ ನಾನು. ಎಲ್ಲೇ ಹುಡುಕಿದ್ರು ಅವಳು ಸಿಗ್ಲಿಲ್ಲ. ಏನ್ ಮಾಡುವ, ರಾತ್ರಿ ಹೊತ್ತು ಹುಡುಕ್ಬೇಕು ಅಂತ ಹೊರಟೆ. ಎಲ್ಲ ಮುಸ್ಕಾಕ್ ಮಲಗಿದ್ರು. ಒಬ್ಬರನ್ನೇ ಒಂದನ್ನೇ ಮುಸುಕ್ ತೆಗಿತಾ ಹೋದೆ. ಮದುವೆ ಮನೆಯಲ್ಲ, ಮದುವೆ ಮನೆಯಲ್ಲ, ಇಲ್ಲಂತ ಗೊತ್ತಿರ್ಲಿಲ್ಲ. ಮನೆ ಮುಸುಕ್ ತೆಗೆದ್ ನೋಡುವಾಗ ಎಂತ ಬೋಯ್ದ್ಲು ಮಾರ ಸೋಲು ಸಿಕ್ಕಿಲ್ಲ. ಕೊನೆಗಂತೂ ಸಿಕ್ಕಿಲ್ಲ. ಸಿಕ್ಕಿದ್ ಯಾರು? ಅಜ್ಜಿ. ಹೌದೇ ಮಂದೇನು ಬೈತಲ್ಲ, ಎಲ್ಲ ಓಡ್ಬಾರ್ರು ಬಲಾತ್ಕಾರ ಮಾಡ್ತಾವ. ಅಲ್ಲ ಹೋಗಿ ಹೋಗಿ ನೀ ಎಂತ ಮಾತಾಡ್ತೀರಿ ನೀವು? ಬಲಾತ್ಕಾರ ಮಾಡ್ತೀನಿ. ಬಲಾತ್ಕಾರ ಗೊತ್ತಾಗ ಅಜ್ಜಿ ನಂಗೆ ಗೊತ್ತುಂಟ ಮಾರ್ರ. ನಾನು ಹುಳಿ ಅಂತ ತಿಳ್ಕೊಂಡು ಅಯ್ಯೋ ದೇವ್ರೆ, ಬಲಾತ್ಕಾರಕ್ಕೆ ಹೋದಲ್ಲ, ಇಬ್ಬಿಸ್ಲಿಕ್ಕೆ ಹೋದ್ ನಾನು. ಆ ಗೊಬ್ಬೆ ಹಾಕಿದ್ಲೇ ಅಜ್ಜಿ ಅಲ್ಲಿಂದ ಕುಟ್ಟಿ ಹಾರಿದನು, ಕುಟ್ಟಿಗಿಸಿದನು. ಹಾರಗಳೇ ಬೇಡ ಅಂತೇಳಿ ಅದೆಲ್ಲ ಮಾಡ್ರೆ ಇಲ್ಲೇ ಹುಡ್ಕೊಂಡು ಸಿಗ್ತೇ ಇಲ್ಲಲ್ಲ. ಹಾಗಾಗಿ ಇದು ಮುಸ್ಸಜ್ಜೆ ಹೊತ್ತಲ್ವಾ, ನೋಡುವ ಇದರಲ್ಲಿ ವಾಯು ವಿಹಾರ ಮಾಡುತ್ತಾ ಹೀಗೆ ಮುಂದುವರ್ತೇವೆ. ಏನು ಅಲ್ಲ ಏನಲ್ಲ, ಅದೆಲ್ಲ ಆಶ್ಚರ್ಯ ನನಗೆ. ಹೊಟ್ಟಿದ್ಯಾ ಬಾರೆ ನೀರೆ ನೀನಿಲ್ಲ ರಕ್ಷಣ ಮಯ್ಯಾನಿಯ ಮುಗದೋರೆ. ಬಾರೆ ನೀರೆ ನೀನಿಲ್ಲ ರಕ್ಷಣ ಮಯ್ಯಾನಿಯ ಮುಗದೋರೆ, ಮಯ್ಯಾನಿಯ ಮುಗದೋರೆ. ಸೂರ್ಯನು ಮುಳುಗುವ ವೇಳೆಯೊಳಿ ಕ್ಷಣಯಾರನು ಮುಳುಗುವ ನೀ ಪರಡೆ. ಸೂರ್ಯನು ಮುಳುಗುವ ವೇಳೆಯೊಳಿ ಕ್ಷಣಯಾರನು ಮುಳುಗುವ ನೀ ಹೊರಡೆ. ಯಾರು ಮುಳುಗು ನೀ ಹೊರಡೆ, ಯಾರಾದ್ರೂ ಮುಳುಗುವ ನೀ ಹೊರಡೆ. ಯಾರು ನೀರೇ? ಹೌದೇನ? ಏನು ನಾನು ಹುಡುಕ್ತಿದ್ದ ಹೌದು. ಈ ದಾರಿಯಲ್ಲಿ ಬರುವಾಗ ನೀನು ಒಬ್ಬಂಟಿಯಾಗಿ ಇದು ಮುಸ್ಸಂಜೆ ಹೊತ್ತೌದಾ? ಹೌದು. ಯಾರನ್ನೋ ಹುಡುಕ್ತಾ ಹೊರಟಾಗುಂಟು. ಆಗ ಕೇಳುವುದು ಏನು, ಯಾರು ಹುಡುಕ್ತಾ ಹೊರಟೆ, ನಿನ್ ಹೆಸರೇನು, ಮನೆಯಲ್ಲಿ ಎಲ್ಲವನ್ನು ಹೇಳ್ತೀಯಾ? ಓ ನನ್ನ ಪರಿಚಯ ಬೇಕಾ? ಹೌದೌದು, ನಾನು ಹೇಳ್ತೇನೆ. ಒಗಟಿನ ರೂಪದಲ್ಲಿ ಹೇಳ್ತೇನೆ. ಒಗಟಲ್ಲಿ? ಹೌದು. ಅದು ನಾನು ಬಿಡಿಸ್ಬೇಕು. ಬಿಡಿಸು ಬಿಡಿಸು ಬಿಡಿಸು. ಹೇಳುದಾ? ಚಿನ್ನ ದೂರಲು ಆವುದೇ ದುರವನ್ನು ಗೈಯದೆ ನಾಶಗೈರಿಯ. ಚಿನ್ನ ದೂರಲು ಆವುದೇ ದುರವನ್ನು ಗೈಯದೆ ನಾಶಗೈದಿಯ. ಗಣ್ಯನಾದನ ಪಿತನ ಶೋಧಿಸಲೆನುದ ಹೊರಟಿಯೇನೋ. ಗಣ್ಯನಾದನ ಪಿತನ ಶೋಧಿಸಲೆನುದ ಹೊರಟಿಯೇನೋ. ಈತನುವ ಆತನಿಗೆ ಅರ್ಪಿಸಿ, ಈತನುವ ಆತನಿಗೆ
ಪಡೆಯುವೆನು ಚಿನ್ನ ದೂರನು ಹಾ ಯಾವುದೇ ದುರವನ್ನು ಗೈಯದೆ ಸರ್ವವನ್ನು ನಾಶ ಮಾಡಿದ ಹಾ ಗಣ್ಯನಾಥನ ಪಿತನ ಹಾ ನಾ ಶೋಧಿಸುತ್ತ ಪೊರಟೆ ಈ ಎನ್ನ ತನುವನು ಇದು ತನು ವಿಷಯ ಬೇಡ ಅವನಿಗೆ ತನು ವಿಷಯ ಬೇಡ ತನು ಆಗೋದು ಕಟ್ಕೊಂಡ್ ಮತ್ತೆ ಅದ ಬಟ್ರೆ ಪುರ್ಸೋದ್ ಬೇಕಾ ನಾಗ ಬಿಡೋದು ಟೊಕ್ಕ ಮಾಡ್ಕೊಳಕ ತನು ವಿಷಯ ಮತ್ತಿರಲಿ ಒಗಟು ಒಗಟು ಇದರಲ್ಲಿ ಉತ್ತರ ಉಂಟು. ಚಿನ್ನದೋರನು ಯಾವುದೇ ದುರವನ್ನು ಗೈಯದೆ ಸರ್ವವನ್ನು ನಾಶ ಮಾಡಿದ ಗಣ್ಯನಾಥನ ಪಿತನ ಪುಡುಕುತ್ತಲಿ ಪೊರಟಿಯೇ. ಹೌದು ಒಗಟಲ್ವಾ? ಒಗಟು. ಚಿನ್ನದ ಊರು, ಚಿನ್ನದ ಊರು ಅಂದ್ರೆ ಬಂಗಾರದ ಊರು ಅಂತ ಅರ್ಥ. ಹೌದು. ಬಂಗಾರ ಮಕ್ಕಿ. ಹಾ, ಬಂಗಾರ ಮುಖ್ಯ ಅಲ್ಲ, ಬೆಳ್ಳಿ ಮುಖ್ಯವಲ್ಲ. ನೀವೇನು ಮತ್ತೆ ನಾನೇನು ಚಿನ್ನದೂರು ಸ್ವರ್ಣ, ಚಿನ್ನ ಸ್ವರ್ಣ ಸ್ವರ್ಣಲಂಕೆ. ಹೌದು. ಹೌದಾ? ಸ್ವರ್ಣಲಂಕೆಯನ್ನ ಯಾವುದೇ ದುರವನ್ನು ಗೈಯದೆ ಸರ್ವವನ್ನು ನಾಶ ಮಾಡಿದವ ಯಾರು? ಯಾರು? ಬೆಂಕಿಯಿಂದ ಹನುಮಂತ. ನೀವು ಹನುಮಂತ, ನಿಮ್ಮ ಅಪ್ಪ ಹನುಮಂತ. ಮತ್ತೆ ಹನುಮಂತ ಅಂತ ನಾನು ತೋರಿಸ್ತೀನಿ. ಅಲ್ಲ, ಹನುಮಂತ. ಹನುಮಂತ ಹೌದು. ಗಣ್ಯನ ಆತನ ಪಿತ. ಆತನ ಪಿತ ಓ ವಾಯುದೇವರು. ಅವನು ಹುಡ್ತ ವಾಯು ವಿಹಾರಕ್ಕೆ ಹೊರಟಿದ್ದು ಅವನು ನಿನ್ನ ತನುವನ್ನ ಅರ್ಪಿಸಿ ಅರ್ಪಿಸಿ ಗಾಳಿಗೆಲ್ಲ ಅಂತ ಸಮಸ್ಯೆ ಇಲ್ಲ ಬಿಡ, ಅದಲ್ಲ ಇರ್ಲಿ. ಈಗ ಅದನ್ನ ಹೆಸರೇನು? ಹೆಸರು ಹೇಳ್ಬೇಕೆನ್ನುವಂತಹ ಮನಸ್ಸು ನನಗೂ ಉಂಟು. ಆದ್ರೆ ನೀವೆಷ್ಟು ಬುದ್ಧಿವಂತರಂತ ತಿಳ್ಕೊಳ್ಬೇಕು ಅಂತ ಆದ್ರೆ ಇದನ್ನ ನಾನು ಒಗಟಿನ ಮೂಲಕವೇ ಹೇಳ್ತೇನೆ. ಆಯ್ತಪ್ಪ. ಹೌದಾ? ಭೂಮಿಯಲ್ಲುಂಟು ಮಣ್ಣಲ್ಲ, ಶೇಂಗಣಿ. ತಲೆ ಭೂಮಿಯಲ್ಲಿ ಉಂಟು ಮಣ್ಣಲ್ಲ ಅಂದ್ರೆ ಶೇಂಗಣಿ. ಸಗಣಿ ಮಾತ್ರ, ಭೂಮಿಯಲ್ಲಿ ಸಗಣಿ ಮಾತ್ರ. ಗಿಡದಲ್ಲುಂಟು ಕಾಯಲ್ಲ, ಹೂಗ. ಅದೇ ನಾನ್ ಯಾರು? ಈ ಭೂಮಿಯಲ್ಲಿ ಉಂಟು ಮಣ್ಣಲ್ಲ, ಗಿಡದಲ್ಲಿ ಉಂಟು ಕಾಯಲ್ಲ. ಹೌದು. ಅಲ್ಲ, ಹಾಗೆ ಆಗುದಿಲ್ಲ, ಸೂಚ್ಯ ಬೇಕಲ್ಲ ಅಂತ. ಸೂಚ್ಯ ನೀನ್ ನಗಡ್ಬೇಡ. ನೀನು ಆಯ್ತಪ್ಪ, ನಾಗಾಡುದಿಲ್ಲ. ನೀನ್ ನಗಡಂತ ಆಗಿದೆ. ನನ್ನ ಹೆಸರಿನ ಮೊದಲನೆಯ ಅಕ್ಷರವು ಕೊನೆಯ ಅಕ್ಷರವು ಒಂದೇ. ಮೊದಲನೇ ಅಕ್ಷರ ಕೊನೆಯ ಅಕ್ಷರ ಒಂದೇ. ಕಿಟಕಿ. ಕಿಟಕಿ ಕಟುಕ. ಕಟುಕನಾದ. ನಯನ. ಅಲ್ಲ, ಅದಲ್ಲ. ಹೌದಾ? ನಿಮ್ಗೆ ಕನಕ. ಹೌದು. ಹೌದಾ? ಹಾಗಿದ್ರೆ ಮದುವೆ ಆಗ್ಬೇಕು ಅಂತ ಆದ್ರೆ ನಾನು ಮದುವೆ ಆಗುವಂತಹ ಗಂಡು ಹೀಗೆ ಇರ್ಬೇಕಂತ ಉಂಟು. ಹೇಗಿರ್ಬೇಕು ಹೇಳ್ತೇನೆ ಕೇಳಿ.